ಈಗ ಸೋಮಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಪಿನಿಯನ್ ನೀವೇ ಹೇಳಿ. ಸೋಮಣ್ಣ ಅವರು ಈಗಾಗಲೇ ನಮ್ಮ ಜೊತೆ ಎಲ್ಲ ನಾನು ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ನನಗೆ ನರೇಂದ್ರ ಮೋದಿಯವರು ಇಂಪಾರ್ಟೆಂಟು, ಅವ್ರು ಮತ್ತೆ ಪ್ರಧಾನಿ ಆಗೋದು ಇಂಪಾರ್ಟೆಂಟು. ನನ್ನ ಜೊತೆ ಬಹಳ ಚಂದಾಗಿ ಅಮಿತ್ ಶಾ ಅವರು ಬಹಳ ಒಳ್ಳೆ ರೀತಿ ಮಾತಾಡಿದ್ದಾರೆ. ಅದಕ್ಕಿಂತ ನನಗಿನ್ನೇನು ಸೌಭಾಗ್ಯ ಬೇಕು. ನಾನು ಟಿಕೆಟ್ ಕೊಡ್ಲಿ ಕೊಡದ ಹೋಗ್ಲಿ, ಯಾರು ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಸೋಮಣ್ಣ ಅವರದು ಏನು ಗೊಂದಲನೂ ಇಲ್ಲ, ಯಾವುದೇ ರೀತಿ ಸಮಸ್ಯೆನೂ ಇಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತಾರೆ, ಕೊಡ್ತಿದ್ರು ಕೆಲಸ ಮಾಡ್ತಾರೆ. ಈಗ ಸೋಮಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಪಿನಿಯನ್ ನೀವೇ ಹೇಳಿ. ಸೋಮಣ್ಣ ಅವರು ಈಗಾಗಲೇ ನಮ್ಮ ಜೊತೆ ಎಲ್ಲ ನಾನು ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ನನಗೆ ನರೇಂದ್ರ ಮೋದಿಯವರು ಇಂಪಾರ್ಟೆಂಟು, ಅವ್ರು ಮತ್ತೆ ಪ್ರಧಾನಿ ಆಗೋದು ಇಂಪಾರ್ಟೆಂಟು. ನನ್ನ ಜೊತೆ ಬಹಳ ಚಂದಾಗಿ ಅಮಿತ್ ಶಾ ಅವರು ಬಹಳ ಒಳ್ಳೆ ರೀತಿ ಮಾತಾಡಿದ್ದಾರೆ. ಅದಕ್ಕಿಂತ ನನಗಿನ್ನೇನು ಸೌಭಾಗ್ಯ ಬೇಕು. ನಾನು ಟಿಕೆಟ್ ಕೊಡ್ಲಿ ಕೊಡದ ಹೋಗ್ಲಿ, ಯಾರು ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಸೋಮಣ್ಣ ಅವರದು ಏನು ಗೊಂದಲನೂ ಇಲ್ಲ, ಯಾವುದೇ ರೀತಿ ಸಮಸ್ಯೆನೂ ಇಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತಾರೆ, ಕೊಡ್ತಿದ್ರು ಕೆಲಸ ಮಾಡ್ತಾರೆ. ಈಗ ಸೋಮಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಪಿನಿಯನ್ ನೀವೇ ಹೇಳಿ. ಸೋಮಣ್ಣ ಅವರು ಈಗಾಗಲೇ ನಮ್ಮ ಜೊತೆ ಎಲ್ಲ ನಾನು ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ನನಗೆ ನರೇಂದ್ರ ಮೋದಿಯವರು ಇಂಪಾರ್ಟೆಂಟು, ಅವ್ರು ಮತ್ತೆ ಪ್ರಧಾನಿ ಆಗೋದು ಇಂಪಾರ್ಟೆಂಟು. ನನ್ನ ಜೊತೆ ಬಹಳ ಚಂದಾಗಿ ಅಮಿತ್ ಶಾ ಅವರು ಬಹಳ ಒಳ್ಳೆ ರೀತಿ ಮಾತಾಡಿದ್ದಾರೆ. ಅದಕ್ಕಿಂತ ನನಗಿನ್ನೇನು ಸೌಭಾಗ್ಯ ಬೇಕು. ನಾನು ಟಿಕೆಟ್ ಕೊಡ್ಲಿ ಕೊಡದ ಹೋಗ್ಲಿ, ಯಾರು ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಸೋಮಣ್ಣ ಅವರದು ಏನು ಗೊಂದಲನೂ ಇಲ್ಲ, ಯಾವುದೇ ರೀತಿ ಸಮಸ್ಯೆನೂ ಇಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತಾರೆ, ಕೊಡ್ತಿದ್ರು ಕೆಲಸ ಮಾಡ್ತಾರೆ. ಈಗ ಸೋಮಣ್ಣ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಒಪಿನಿಯನ್ ನೀವೇ ಹೇಳಿ. ಸೋಮಣ್ಣ ಅವರು ಈಗಾಗಲೇ ನಮ್ಮ ಜೊತೆ ಎಲ್ಲ ನಾನು ಅವ್ರ ಮನೆಗೆ ಹೋಗಿದ್ದೆ, ಅವ್ರ ಜೊತೆ ಚರ್ಚೆ ಮಾಡಿದ್ದೀನಿ. ಅವರು ಹೇಳಿದ್ದಾರೆ ನನಗೆ ನರೇಂದ್ರ ಮೋದಿಯವರು ಇಂಪಾರ್ಟೆಂಟು, ಅವ್ರು ಮತ್ತೆ ಪ್ರಧಾನಿ ಆಗೋದು ಇಂಪಾರ್ಟೆಂಟು. ನನ್ನ ಜೊತೆ ಬಹಳ ಚಂದಾಗಿ ಅಮಿತ್ ಶಾ ಅವರು ಬಹಳ ಒಳ್ಳೆ ರೀತಿ ಮಾತಾಡಿದ್ದಾರೆ. ಅದಕ್ಕಿಂತ ನನಗಿನ್ನೇನು ಸೌಭಾಗ್ಯ ಬೇಕು. ನಾನು ಟಿಕೆಟ್ ಕೊಡ್ಲಿ ಕೊಡದ ಹೋಗ್ಲಿ, ಯಾರು ಟಿಕೆಟ್ ಕೊಟ್ಟರು ನಾನು ಕೆಲಸ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆ ದೃಷ್ಟಿಯಿಂದ ಸೋಮಣ್ಣ ಅವರದು ಏನು ಗೊಂದಲನೂ ಇಲ್ಲ, ಯಾವುದೇ ರೀತಿ ಸಮಸ್ಯೆನೂ ಇಲ್ಲ. ಅವ್ರಿಗೆ ಟಿಕೆಟ್ ಕೊಟ್ಟರು ಕೆಲಸ ಮಾಡ್ತಾರೆ, ಕೊಡ್ತಿದ್ರು ಕೆಲಸ ಮಾಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.